ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಎಲ್ಲರೂ ಕೂಡ ನನ್ನ ಲಾಸ್ಟ್ ವ್ಲಾಗ್ಗೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಿದ್ರು. ಆ್ಯಕ್ಚುಲಿ ಏನಪ್ಪ ಅಂತೇಳಿದ್ರೆ, ನಾರ್ಮಲ್ ಡೆಲಿವರಿ ಆಯಿತು ಮತ್ತು ಗಂಡು ಮಗು ಆಯಿತು ಅಂತ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೀರ. ತುಂಬ ಜನ ಕಂಗ್ರ್ಯಾಚುಲೇಷನ್ಸ್ ಅಂತ ಕಳಿಸಿದ್ರಿ ವಾಟ್ಸಪ್ಪಲ್ಲಿ. ತಿರ್ಗಾ ಅದಾದಮೇಲೆ ನಾರ್ಮಲ್ ಡೆಲಿವರಿನ ನಂಬೋಕ್ಕೆ ಆಗ್ತಾಯಿಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ನನಗಂತೂ ಆ್ಯಕ್ಚುಲಿ ನನಗೆ ನಂಬೋಕ್ಕಾಗ್ತಾಯಿಲ್ಲ, ಇಷ್ಟು ಜನ ನನಗೆ ಮೆಸೇಜಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಅದನ್ನೇ ಮೆಸೇಜ್ ವಾಟ್ಸಪ್ಪಲ್ಲಿ ಮಾಡೋದನ್ನೇ ಏನು ಯೂಟ್ಯೂಬಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ. ತುಂಬ ಥ್ಯಾಂಕ್ಸ್ ಎಲ್ಲರೂ ಕೂಡ. ಯಾರ್ಯಾರು ಕಂಗ್ರ್ಯಾಚುಲೇಷನ್ಸ್ ಹೇಳಿದಿರ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ಡೆಲಿವರಿ ಆದಮೇಲೆ ಹೇಗಿತ್ತು ಅನ್ನೋದದ್ದೇ ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಯಾರ್ಯಾರು ಇನ್ನೂ ನನ್ನ ಡೆಲಿವರಿ ವ್ಲಾಗ್ ನೋಡಿಲ್ಲ, ನೋಡಬೇಕಂದ್ರೆ ಇಲ್ಲೇ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಆಮೇಲೆ ಹೇಗೆ ಎಷ್ಟೊಂದು ಜನ ಅಂತೂ ತುಂಬ ಜನ ನಾರ್ಮಲ್ ಡೆಲಿವರಿಗೆ ಟಿಪ್ಸ್ ಹೇಳಿ ಅಂತೆಲ್ಲ ಕೇಳಿದ್ರಿ. ತಿರ್ಗಾ ಆಮೇಲೆ ಎಷ್ಟು ವೆಯ್ಟ್ ಆಗಿದ್ರಿ ನೀವು ಡೆಲಿವರಿ ಟೈಮಲ್ಲಿ ಅಂತ ಕೇಳಿದ್ರಿ. ತಿರ್ಗಾ ಅದಾದಮೇಲೆ ಯಾವ ಹಾಸ್ಪಿಟಲ್ ಅಂತ ಕೇಳಿದ್ರಿ. ತುಂಬ ಜನ ಏನೇನೋ ಮೆಸೇಜಸ್ ಎಲ್ಲ ಹಾಕ್ತಿದ್ದೀರಾ. ಬಟ್ ಆದರೆ ನನಗೆ ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಚಿಕ್ಕ ಮಗು ಅಲ್ವಾ. ಸೊ ಅದರಿಂದ ಮನೇಲಿ ನನಗೂ ತುಂಬ ಲಾಂಗ್ ಗ್ಯಾಪ್ ಬೇರೆ ಆಯಿತು ಮಗುದು. ಸೊ ಅದರಿಂದ ಎಲ್ಲ ಹೊಸದು ಅನ್ನಿಸ್ತಾ ಇದೆ ನನಗೆ. ಸೊ ಅದರಿಂದ ಯಾವ ಕಡೆ ನೋಡಬೇಕು, ವೀಡಿಯೋ ಮಾಡೋದಾ, ಈ ಕಡೆ ಮಗುನ ನೋಡೋದಾ, ಅಥವಾ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಿದೆ, ಯಾಕೆಂದರೆ ತುಂಬ ಲಾಂಗ್ ಗ್ಯಾಪ್ ಆಗೋಯಿತು ನಮ್ಮದು. ಸೊ ಅದರಿಂದ ಮಗು ಗೊಂಬೆ ಬಂದು ಹೆಂಗೆ ಬೆಳ್ಕೊಂಬಿಟ್ಲು ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಮಗುದು ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ನನಗೆ ಕಷ್ಟ ಆಗ್ತಿದೆ, ಹೆಂಗೆ ಏನು ಎತ್ತ ಅಂತ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದರಿಂದ ತುಂಬಾ ಲೇಟಾಗಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏನೋ ಅಂದ್ಕೋಬೇಡಿ. ಮತ್ತು ನೋಡಿ ನಮ್ಮ ಮಗು ಮಾತಾಡ್ತಾ ಇದೆ. ಆ್ಯಕ್ಚುಲಿ ಇವತ್ತಿಗೆ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಲ್ವ, 1 ಮಂತ್ ಆಗಿ ಹೋಗಿದೆ. ತುಂಬಾ ಲೇಟಾಗಿ ಆಗ್ತಿದೆ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡೋದು ಎಲ್ಲನೂ. ವೀಡಿಯೋಸ್ ಎಡಿಟ್ ಮಾಡೋಣ ಅಂತ ಹೋಗ್ತೀನಿ, ಅಷ್ಟರಲ್ಲಿ ಮಗು ಅಳ್ತಾನೆ ಇಲ್ಲ ಏನಾದರೂ ಮಾತಾಡ್ತಾ ಇರ್ತಾರೆ, ಏಕೆಂದರೆ ವಾಯ್ಸ್ ಓವರ್ ಕೊಡಬೇಕಲ್ಲ. ಸೊ ಅದರಿಂದ ಎಲ್ಲ ಸ್ವಲ್ಪ ಸೈಲೆನ್ಸಾಗಿದ್ದಾಗ ಚೆನ್ನಾಗಿರುತ್ತೆ ವಾಯ್ಸ್ ಓವರ್ ಕೊಡೋದಕ್ಕೆ ಅಂತ ಇದು ಮಾಡ್ತೀನಿ. ಬಟ್ ಆದರೆ ಏನು ಮಾಡೋದು, ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಏನಾದರೂ ಗಲಾಟೆ ಇರುತ್ತೆ, ಇಲ್ಲ ಮಗು ಏನಾದರೂ ಗಲಾಟೆ ಮಾಡುತ್ತೆ. ಸೊ ಅದರಿಂದ ನನಗೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ. ಬಟ್ ಇವತ್ತು ಸ್ವಲ್ಪ ಫ್ರೀಯಾಗಿದ್ದೆ, ಸೊ ಅದರಿಂದ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಈಗ ಹಾಗೆ ಏನು ರಾ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಅಂದರೆ ನನಗೆ ಒಳಗಡೆ ಡೆಲಿವರಿ ಆಯ್ತಲ್ಲ, ಸೊ ಡೆಲಿವರಿ ಆದಮೇಲಿಂದ ಡಾಕ್ಟರ್ ಏನು ಹೇಳಿದ್ರು, ಮತ್ತು ಮಗುನ ತೊಗೊಂಡು ತೋರಿಸ್ತಾರೆ ಗೊತ್ತಾ, ಆ ಮಗು ಬಗ್ಗೆ ಅದೆಲ್ಲ ಮನೇಲಿ ಎಷ್ಟು ಖುಷಿಯಾಗಿದ್ರು ಅಂತ ರಾ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ವಿಡಿಯೋ ಹೇಗಿದೆಯೋ ಹಂಗೆ ಹಾಕ್ತಾಯಿದ್ದೀನಿ, ನೋಡಿ ಹೇಗಿದೆ ಅಂತ. ಅಲ್ಲ ಅದು ಹಾಕಿ ಜೊತೆಗೆ ಎರಡು ಬೇಡ ಮೇಲೆ ಕಳ್ಸೋದು. ಇವಾಗ ಮಗು ಸುಮ್ಮನೆ ಅವ್ರು ಹಾಕ್ತಾರೆ ಬಟ್ಟೆ ಮೇಲೆ ಸುಟ್ಕೊಂಡು ಅಷ್ಟೇ. ಮಗು ಆಯ್ತು ಆಯ್ತಂತ ಎಂತ ಮಗು ಏನು ನಡೀತಾ ಹೋಗಿದ್ದಾ? ಇನ್ನೂ ನೋಡ್ತೈತೆ ಅವಳಿಗೆ. ಬಾಯ್ ಸೀರಿಯಸ್ಲಿ ಬಾಬು ಬಾಬಾ ದೇವ್ರೆ, ಎಲ್ಲೋದ್ರು ಇವರು? ದೇವ 9:53. ಇವಾಗ ಹೇಳ್ರಿ, ಅದೇನೋ ಹೇಳ್ತಿರಲ್ಲ ಅವಾಗಿಂತ ಮಾಡಿಸ್ಬಿಡು ಅಂತ ಅಂತ ಕಿಚ್ಕೊಂಡು ಹತ್ಕೊಂಡು ಇವಾಗ ಹೇಳಿ ಬಾಬು ಬಾಯ್ ನಾನು ಎತ್ಕೊಳ್ಳಲ್ಲ, ಮಮ್ಮ ತಮ್ಮ ನಾನು ಎತ್ಕೊಳ್ಳಲ್ಲ. ಬಾಯ್ ಬಂದಿದ್ದು ಇನ್ನ ಬಂದಿಲ್ಲ, ಆಚೆ ಬರುತ್ತೀರಿ ಈಗ. ಬಾಬಾ ನಾನು ಆಗ್ಲೇ ಹೇಳಿದ್ದೀನಿ, ನಾನು ಆವಾಗ್ಲೇನೆ ಹೇಳಿದ್ದೀನಿ. ಇರು ಇಷ್ಟು ನೋವು ತಿಂತವಳಂದ್ರೆ ಮೋಸ್ಟ್ಲಿ ಇವರು ಅದೇ ಕತೆನೆ.
ಒಂಚೂರು ಹಿಂಗೆ ಹಿಡ್ಕೋತಿಯಾ? ಹಿಂಗೆ ಇಟ್ಕೊಂಡು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಹಂಗೆ ನೀನೇ ಸರಿ. ಅವರೇ ಕಿಟ್ ಕೊಡ್ತಾರಂತಮ್ಮ, ಅವರೇ ಕಿಟ್ ಕೊಡ್ತಾರ. ಹಾಕೋಣ ಇರು ಹಾಕೋಣ. ಫಸ್ಟ್ ನಾನು ಹೇಳ್ಬಿಟ್ಟಿದ್ದೀನಿ, ಬೆಳಿಗ್ಗೆನೆ ಹೇಳಿದೆ ನಾನು. ಮುಂದೆ ಫಸ್ಟ್ ನಾನು ಸೋದರ ನೀವೆಲ್ಲ ನಾನು ಅತ್ತೆ ಎತ್ಕೋಬೇಕು, ಆಮೇಲೆ ಮಕ್ಕಳು. ಅತ್ತೆ ಕಡೆ ಫಸ್ಟ್ ಚಿಕ್ಕಮ್ಮನ ಯಾರೆಲ್ಲ ಅತ್ತೆ ಎತ್ಕೊಂಡು ಅದ್ರೊಳಗೆ ಹಾಕೊಳ್ ಫೋನು. ಅತ್ತೆ ಎತ್ಕೊಂಡ್ಮೇಲೆ ನೀವೆಲ್ಲ ಎತ್ಕೋಬೇಕು, ಸೋದರ ಅತ್ತೆ ಎತ್ಕೊಂಡ್ಮೇಲೆ ನೀವೆಲ್ಲ ಎತ್ಕೋಬೇಕು. ಕಂಪ್ಲೀಟ್ ಹುಡುಗ ಅಂತಾನೆ ಇಲ್ಲೇ ವೈಷ್ಣವ್ ಹತ್ತು ಕೊಡ್ತಾ ಇವನೇ ಸ್ವಲ್ಪ ಕೊಡ್ತಾನ ಅಂತ ಅಂದೆ. ಟೈಮ್ ಮಾಡ್ಕೊಂಡ್ರ ಆಗ್ಲೇ ಬೈಕೊಂಡಿದ್ದೆ. ಅದೇ 10:56 7 ಎತ್ಕೊಂಡಿಲ್ಲ, ಸೋದರತೆ ಎತ್ಕೋಬೇಕು. ನಾನು ಎತ್ಕೋಬೇಕು, ನಾನು ಎತ್ಕೊಂಡು ನೀವ್ ಎತ್ಕೋಬೇಕಾಗಿತ್ತು. ನಿಮ್ಕಿನ್ನ ಫಸ್ಟ್ ನನಗೆ ಅಪ್ಪ ಎಲ್ಲರೂ ಕಂಗ್ರಾಚುಲೇಷನ್ ಹೇಳಿ. ಕಂಗ್ರಾಚುಲೇಷನ್ ಕೈ ಕೊಡಿ. ವಿಡಿಯೋ ಮಾಡಿ ಮುಂದೆ ಬರೋ ಬರ್ತಿದ್ದು ಇಲ್ಲ ಕಣೆ, ಹೋಗಲ್ಲ. ಗೊತ್ತು ನನಗೂ, ಗೊತ್ತು ಹೋಗಲ್ಲ. ಇರೋ ಟ್ರೀಟ್ಮೆಂಟ್ ಏನಿದೆ ವಾರ್ಡ್ಗೆ ಹಾಕ್ತಾರೆ, ನಮ್ಮ ಮಗು ಕೊಡ್ತಾರೆ. ಫಸ್ಟ್ ನಾನು ಅತ್ತೆಗೆ ಎತ್ಕೋಬೇಕು. ಚೆನ್ನಾಗಿ ಬರುತ್ತೆ. ಅವನಂಗೆ ಅಂತ ಇದ್ದೀನಿ ನಡುವೆ ಎಲ್ಲ. 4 ಜನ ಕೇಳ್ತಾ ಅಳ್ದದ್ ಕೇಳ್ತಾ ಎಷ್ಟು ಜೋರ ತಮ್ಮ ಬಂದ ಇನ್ನೇನ್ ಗೊಂಬೆ ತಮ್ಮ ಹುಡುಗ ಅಂತ ಇದು ಅದೆಲ್ಲ ಬರ್ಬೇಕಲ್ಲ ಒಳಗಡೆ ಇರೋದು. ಕ್ಲೀನ್ ಮಾಡ್ತಾರೆ. ಸಣ್ಣ ಹೋಯ್ತು ಹೊಟ್ಟೆ, ಅಂದ್ರೆ ಅಳ್ಳಾಡುತ್ತೆ. ಕಟ್ಟಬೇಕು, ಆಪರೇಷನ್ ಮಾಡಿಲ್ಲ, ಕಟ್ಕೋಬೇಕು. ನನ್ನ ಕೈಲಾದ್ರೆ ಬಾಯಿ ಹೊಡಿತಾಳೆ, ನೀನೇ ಕಟ್ಟು. ಓಸುತ್ತೆ ಹಂಗೆ ಕಟ್ಟಿಸ್ಕೊಂಡು ವಾಂತಿ ಮಾಡ್ಬಿಟ್ಟು. ನೀನು ಹುಡುಗಿ ಹತ್ರ ಎತ್ಕೊತೀನಿ ಅಂದಿದ್ದು, ಹುಡುಗ ನಾನು ಎತ್ಕೊಳ್ಳಲ್ಲ ಅಂತ. ನಾನು ಎತ್ಕೊಳ್ಳೋದು ಆಯ್ತು, ನೆಮ್ಮದಿ ಆಯ್ತು. ನಾರ್ಮಲ್ಲು ಇದು 2 ಅಂದ್ಕೊಂಡಿದ್ದೀವಿ. ಫೋನ್ ಮಾಡಿ ಹೇಳು ನಿಮ್ಮ ಅಪ್ಪಗೆ. ಆಗಿನ ಫೋನ್ ಮಾಡ್ತಾನೆ ಇದ್ರು ಪಾಪ ಅವರು. ಕರೆಕ್ಟ್ ಗ್ಯಾರಂಟಿನಾ? ನನಗೇನು ಗೊತ್ತಾ? ಇರು ಅವ್ರು ಬಂದು ಅವ್ರಿಗೆ ಹೇಳ್ಬಿಡೈತಲ್ಲ, ಇರೋಪ್ಪ ಇವಾಗ ಹೇಳ್ಬಿಡಿ. ಅದೇ ನಮ್ಮಮ್ಮ ಹೇಳ್ತಾರೆ 10 ಗಂಟೆ ಆಗ್ಬಿಡುತ್ತೆ, 10 ಗಂಟೆ ಆಗ್ಬಿಡುತ್ತೆ. ಶಕ್ತಿ ಕೇಳ್ತೇನೆ ಸುಮ್ಮನೆ ಹೌದು. ಅವರಷ್ಟು ಸಮಾಧಾನ ಮಾಡೋರೆಲ್ಲ ಸ್ವೀಟ್ ತಂದ್ಕೊಡ್ರಿ ಮೇಡಮ್ ಅಂದರೆ ತುಂಬ ಸಮಾಧಾನ ಹೇಳಿದ್ರಪ್ಪ. ಇಲ್ಲ ನಾನಂತ ಡಾಕ್ಟ್ರಿಗೆ ಬೇಡ ಅವ್ರ ಕೈಲಿ ಹಾಕ್ತೀನಿ. ಬೇರೆ ಕಡೆ ಹೋಗಿ ಆಪರೇಷನ್ ಅಂತ ಕುಯ್ದೆ ಕಳಿಸ್ತೀನಿ ಅವ್ರಿನ ಕೂಡ ಇನ್ನೊಂದು ಯಾರು ಇದ್ರೆ ಬಡವರು ಇದ್ರೆ ಇರೋ ಮಕ್ಕಳು ಎಲ್ಲ ಅಂದರೆ ವೈಭವ ಇಲ್ಲ, ಇವು ಅಂದರೆ ಈ ಆಸ್ಪತ್ರೆ ಅಲ್ಲ, ಇದೇ ಡಾಕ್ಟ್ರು
ಅದು ಮಗುನ ನೀಟ್ ಕ್ಲೀನ್ ಮಾಡಿಕೊಡ್ತಾರೆ ಅಪ್ಪ ಅದು ಮೆಟ್ಲಿಂದ ಓಡ್ ಬಂದ್ರೆ ಹಿಂಗೆ ಪಟ ಪಟ ಅಂತ ಬಂದ್ರು ಅವ್ರು. ಅಪ್ಪು ಡಸ್ಟ್ ಕೈಯಲ್ಲಿ ಟಚ್ ಮಾಡ್ಬಾರ್ದು ಮಗು. ಏಯ್ ಬೇಡ ಅಂತ ಬೇಕಾ ಬೇಡ ಇಲ್ಲಿ ನೋಡು ಬರೀ ಎತ್ಕೊಂಡು ಆಮೇಲೆ ನನಗೆ ಕೊಟ್ಬಿಡ್ತಾರೆ ನನ್ನ ಮೇಲೆ ಬಂದ ತಕ್ಷಣ ಹೊಡಿತೀವಿ ನಾನೆಲ್ಲ ವೈಭವ ಆಗುತ್ತೇನೋ ಅಂತ ಫೋಟೋನು ತೋರಿಸ್ತೀವಿ. ವೈಭವ ನೋಡ್ಕೊಂಡು ಅತ್ತೆ ಅಂತ ಹಿಂಗೆ ನಿಂತವನೆ ಮದುವೆ ಆಚೆ ಹೋಗೈತೆ. ನನ್ನಂತೂ ಓಡಾಡಿಸ್ಬಿಟ್ಲಿ ಇಡೀ ಎಲ್ಲ ಬಿಟ್ಟು ಓಡಾಡ್ಬಿಟ್ಟೆ ನಾನು ಒಬ್ಬಳಾಗಿದ್ದು ಕಷ್ಟ ಆಗಿದ್ದು ನೀವು ಇಲ್ಲ ಅಂದ್ರೆ ಅವ್ಳು ಮಾಡ್ಕೊಳ್ಳೋದಕ್ಕೆ ನನ್ನ ಕೋಪನೇ ಬರ್ತಾ ಇದೆ. ಬೆಡ್ ಎಲ್ಲ ನಾನಂತೂ ಹೋಗ್ಬಿಟ್ಟಿದ್ದೀನಿ ನಿಜವಾಗಿ ಇವತ್ತು ನಾನು. ಅದೇ ನೋಡ್ಕೊಂಡು ಹೋಗ್ಬಾರ್ದು. ಉಜ್ಜಿ ಉಜ್ಜಿ ಅಂತ ನನ್ನ ಕೈಲಿ ಅದು ಎಷ್ಟು ಶೈನಿಂಗ್ ಬಂದ್ಬಿಟ್ಟೈತೆ ಉಜ್ಜಿ ಉಜ್ಜಿ ಮೇಂದಿನ ಹೊಟ್ಟೋಗ್ಬಿಡ್ತಾ ನನ್ನ ಕೈಯಲ್ಲಿ ಉಜ್ಜಿ ಉಜ್ಜಿ. ಅದೆಲ್ಲ ಇದು ಮಾಡ್ತಾರೆ ಏನ್ ಮಾಡ್ಬೇಕು ಒಳಗಡೆ ಇರ್ಬಾರ್ದಲ್ಲ. ಇವ್ರ ಜ್ಞಾನನೇ ಇರಲಿಲ್ಲ ಒಳಗೆ ಹುಡ್ದಾಗ ಆಪರೇಷನ್ ಆಪರೇಷನ್ ಆಗಿತ್ತಲ್ಲ ವೈಷ್ಣವ್ ಹುಡ್ದಾಗ ನಾರ್ಮಲ್ ಅದು. ವೈಷ್ಣವ್ ಹುಡ್ದಾಗ ನಾನು ಕಂಡ್ಬಿಟ್ಟು ನೋಡಿ 10 ನಿಮಿಷಕ್ಕೆ ನೋಡಮ್ಮ ನಿನ್ನ ಮಗು ಒಂದು ತೋರಿಸು ಎಸ್ ಐ ಅಲ್ವಾ ವೈಷ್ಣವ್ ಎಸ್ ಐ ವೈಷ್ಣವ್ ಹುಡ್ತಕ್ಕೆ ಚೆನ್ನಾಗಿಲ್ಲ ವೈಷ್ಣವ್ ಚೆನ್ನಾಗಿಲ್ಲ ಸೀರೆ ಹಿಡಿತಿದ್ದೀನಿ. ಯಾವುದು ಹೆಂಗಿನ ತೋರಿಸ್ಕೊಂಡಿದ್ವಿ ಗೊಮ್ಮಮ್ಮ ಇವಾಗ ಹೆಂಗೆ ಎತ್ಕೊಂಡು ಹೇಳ್ತದೆ 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 ಅದು ಬಿಡುತ್ತೆ ಎಷ್ಟು ಹೊಟ್ಟೆ ಬರ್ಬಿಡ್ತು ಅಂದ್ರೆ ಸ್ನಾನ ಮಾಡ್ಬೇಕಲ್ಲ ಮಾಡ್ತೀನಿ ಅನ್ಸುತ್ತೆ. ರಾಂಪ 2.6 kg ಇದೆ. 2.6 ವ್ಯಾಕ್ಸಿನ್ಸ್ ಎಲ್ಲ ಕೊಟ್ಟು ಶಿಫ್ಟ್ ಮಾಡಿ. ಸುಮ್ಮನೆ ನೋಡಿ ಸಿಸೇರಿಯನ್ ನೀವು ಹೇಳಿ 10 ಗಂಟೆ ಆಗತ್ತಂತ ಹೇಳ್ತಾರೆ. ಅವಳು 3 ಜನ ಎದ್ಬಿಟ್ಟಿದ್ದಾರೆ ಅವಳೇನು ನನ್ನ ತಪ್ಕೊಂಡು ಅಳ್ತಾವಳೆ ಅಲ್ಲ ನನ್ನ ತಪ್ಕೊಂಡು ಅಳ್ತಾವಳೆ. ನಾನಿಲ್ಲ ಅಂದ್ರೆ ಸಾಲಕ್ಕೆ ತೆಗಲಕ್ ಹೋಗ್ಬಿಡ್ತೀಯ ಕಡೆ ಹೆಂಗ್ ಅಳ್ತಾವಳೆ ಗೊತ್ತಾ. ಫೋನ್ ಮಾಡ್ಬೋದು ಅಪ್ಪ ಅಮ್ಮಗೆ. ಅವಾಗ 3 ಜನ ಇಲ್ಲಿ ಬರೋ ಟೈಮ್ ಅಲ್ಲಿಂದ ಮಗು ಆಚೆ ಬರೋದು ನೀನು ನೋಡಿಸ್ಬೇಕು ನನಗೆ ಆ ವಿಡಿಯೋ ಬೇಕು. ವೈಭವ ಅಷ್ಟೇ ತಾನೆ 2.3 ಸಬ್ಜೆಕ್ಟ್ 2.4 ಆಯ್ತಾ. ನಾಳೆ ಬರ್ತಾನೆ ನೋಡಿ. ಅವಳು ಒದ್ದಾಡಿದಿರಿ ನಮಗೆ 3 ಲೋಕ ತೋರಿಸ್ಬಿಡ್ಲು. ಅಯ್ಯೋ ಇಲ್ಲಿ ಮಲಗಿದಾಳೆ ಪೇಂಟ್ ಪೇಂಟ್ ಅಂತ ನಾನು ಹಿಂಗೆ ಮಲಗ್ಬಿಟ್ಟೆ. ಇಬ್ರು ಹಂಗೆ ಸ್ಟ್ಯಾಚು ಆಗ್ಬೇಕು ಮಗು ಬಂದ ತಕ್ಷಣ. ಮುಟ್ಟಕ್ಕೂ ಬಿಡಲ್ಲ ನಾನು ಅಂತ ಹೇಳಿದೀನಿ. ಅದೇ ಅಂತಿದ್ದಲ್ಲ ಅದು ಮಗುನೇ ಅಲ್ಲ ಇದು ದೇವ ಅಂತ. ಇವಾಗ ನಿಮ್ಮ ಅಜ್ಜಿ ಬಿಟ್ಟಂಗಿಲ್ಲ. ಅವಳು ನಿಡಿಬೇಡ ಕಣ. ಇವಾಗ ಫಸ್ಟು ನಾನು ಆದ್ಮೇಲೆ ವರ್ಷಿ ಗಂಡ ಮಗು ಸೋದರತ್ತೆ ಹಿಡ್ಕೊಬೇಕಲ್ಲ. ಗಂಡ ಮಗು ಸೋದರತ್ತೆ ಹಿಡ್ಕೊಬೇಕಲ್ಲ. ಯಾವ್ದು ನೋಡ್ಬಾರ್ದು ಅಂತ ಹೇಳ್ತಾರಲ್ಲ ಸೋದರ ಮಾವ ನೋಡ್ಬಾರ್ದು ಅಂತ. ಯಾರದ್ದು ಸೋದರ ಮಾವ ಸೋದರತ್ತೆ
ನೋಡ್ಬಾರ್ದು ನೀವು ಕರ ಸುತ್ಕೊಂಡು ನನ್ಗೆ ಏನ್ ಗೊತ್ತು ಹೌದು ಸೋದ್ರ ಅತ್ತೆ ಇಲ್ಲ ನೋಡ್ಬೇಕು ಸೋದ್ರ ಮಾವ ನೋಡ್ಬಾರ್ದು ಅಂತ ಹೌದಾ? ನಾಮಕರಣ ಮಾಡೋರ್ಗು ನೋಡ್ಬಾರ್ದು ಅಂತಾರೆ. ಹೌದು ಇಲ್ಲ ಒಂದೇ 9 ದಿನ 11 ದಿನ ಮಾಡ್ತಾರಲ್ಲ ಲಿಂಗಾಯತ ಬಟ್ಲೆಯಲ್ಲಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಮುಖ ತೋರಿಸ್ತಾರೆ. ನಂಗೂ ಗೊತ್ತಿಲ್ಲ ನಾನು ವಿಡಿಯೋದಲ್ಲಿ ನಾವು ನಂಬಲ್ಲ ಅಂದ್ರೆ ವಿಡಿಯೋದಲ್ಲಿ ನೋಡಿದ್ರೆ ತುಂಬಾ ಜನ ಹಂಗೇನೆ ಅಂತ ಆಗಿರೋದು. ಅದಕ್ಕೇನೋ ಶಾಸ್ತ್ರ ಮಾಡ್ತಾರೆ. ನೋಡ್ರಿ ಆಮೇಲೆ ಫಸ್ಟ್ ಆಮೇಲೆ ನಾನು ನೋಡ್ತೀನಿ ಇವೆಲ್ಲ ನೋಡಿ. ನೋಡು ನೀವು ಇಲ್ಲ ನಾನು ಬೆಟ್ಟಗಳೆಲ್ಲ ಆದ್ಬಿಟ್ಟಿದ್ದೀನಿ ನಾನು. ಉಜ್ಜೆ ಉಜ್ಜೆ ಅಂತ ಎಷ್ಟು ನನ್ನ ಕೈಯೇ ಉರಿ ಬಂದ್ಬಿಡ್ತು ಉಜ್ಜಿ ಉಜ್ಜಿ. ನನಗೇನೋ ನಾ ಬಂದ್ಮೇಲೆ ಆಗಿರೋದು ಅನ್ಸುತ್ತೆ. ಬೆಳಗ್ಗೆ ನೀವಿದ್ರಿ ಆಗಿರ ನಿನ್ ಮಗನೇ ಹೇಗಿತ್ತು ಅಷ್ಟೊತ್ತಿಗೆ? ಲೇ ನನ್ನ ಮಗ ಏನೋ ಹಿಡಿಕೆ ಅಲ್ಲಿ ವಿಡಿಯೋ ಬಾಯ್ ಬೇಬಿ 2.6 kg 9:54 PM. ಟಚ್ ಮಾಡ್ಬಿಡಿ ಮಾಡ್ತಿದ್ದಾನೆ. ಸರಿ, ನಾನು ಅರ್ಧ ಗಂಟೆ ಶಿಫ್ಟ್ ಮಾಡ್ತೀನಿ. ಸ್ವಲ್ಪ ಬೆಳ್ಳಗಿತ್ತು ಅಣ್ಣ ಆಮೇಲೆ ನೋಡ್ಬೇಕಂತ ಬಾ ಅಣ್ಣ ಆಮೇಲೆ ನೋಡ್ಬೇಕಂತ ಬಾ ಇವಾಗ ಬೇಡ ಗೊಂಬೆ ಇನ್ನು ದಪ್ಪಗಿದ್ದು ಅಂದ್ರೆ ಗುಂಡಕ್ಕಿನ್ನ ಸ್ವಲ್ಪ ದಪ್ಪಗಿದ್ದು ಕೆಂಪಗೈತೆ ಜಾಸ್ತಿ ಬಿಸಿ ಇರುತ್ತೆ. ಎಲ್ಲರೂ ಖುಷಿನಾ? ಇಲ್ಲ ಏನಂದ್ರೆ ಮೋಸ್ಟ್ಲಿ ಇವ್ರು ತುಂಬಾ ಬೆಳಗಿದೆ ಅದಕ್ಕೆ ಇವ್ರು ಕಪ್ಪು ಕೆಂಪಗಿದ್ರೆ ಕಪ್ಪು ಆಗಲ್ಲ ಅನ್ಸುತ್ತೆ. ಬೈಕೊಂಡು ಖುಷಿ ಐತೇನೆ ಗಂಡ್ಮಗು ಕೊಡಲ್ಲ ಬಿಡಿ. ನಿನ್ ಮಗು ಬೈತಿದ್ಯಾ ಅವಾಗ ನನ್ನ ಮಗ ಬೇಡ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಒಂಥರ ನಾರ್ಮಲ್ ಡೆಲಿವರಿನೂ ಆಯಿತು ಮತ್ತು ಗಂಡು ಮಗುನೂ ಆಯಿತು. ಒಂಥರ ಫ್ಯಾಮಿಲಿ ಕಂಪ್ಲೀಟ್ ಆಯ್ತಲ್ಲ ಅಂತ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ. ಒಂಥರ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಖುಷಿ ಆಗ್ತಾಯಿತ್ತು. ಆಮೇಲೆ ಬಂದು ನನಗೆ ಬೆಡ್ ಮೇಲೆ ಮಲಗಿಸಿದ್ರು. ಸೊ ಆಮೇಲೆ ಎಲ್ಲ ಫ್ಯಾಮಿಲಿ ಎಲ್ಲ ಮಾತಾಡ್ತಾಯಿದ್ರು ಖುಷಿ ಆಯಿತಾ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೆಂಗೆ ಅಂತ ಹೇಳಿದ್ರೆ ಅಷ್ಟು ನೋವು ತಡೆದಿದ್ದು ಎಲ್ಲ ನೋವು ಕೂಡ ಮಾಯ ಆಗೋಯಿತು. ಒಂಥರ ಎಷ್ಟು ಖುಷಿ ಅಲ್ವಾ. ಯಾರ್ಯಾರು ತಾಯಂದ್ರಿದ್ರು ಎಲ್ರಿಗೂ ಕೂಡ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಎಷ್ಟೇ ನೋವು ಇದ್ರೂ ಆ ನೋವು ಎಲ್ಲ ಮಗು ಮುಖ ನೋಡಿದ ತಕ್ಷಣ ಅಪ್ಪ ನಾನು ಇಷ್ಟೊತ್ತರೆಗೂ ಇಷ್ಟೆಲ್ಲ ನೋವು ತಿನ್ನ ಈ ಒಂದು ಮಗುಗೋಸ್ಕರ ಅಂತ ಅನಿಸುತ್ತೆ. ಮತ್ತು ಆ ಮಗು ಮುಖ ನೋಡಿದ್ಮೇಲೆ ಎಷ್ಟೆಲ್ಲ ನೋವು ತಿಂದ್ವಿ ಅಲ್ವಾ ಅಂತ ಅನ್ನೋದು ನೆನಪೇ ಆಗಲ್ಲ. ಎಷ್ಟು ನೋವಿತ್ತು ಅದು ಏನಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೆ ಅಷ್ಟು ನೋವು ತಿಂದ್ವಾ ಅಂತ ಶಾಕ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಮನೇಲೆಲ್ಲರೂ ಬೈತಾರೆ ಅನಿಸುತ್ತೆ, ಇಷ್ಟು ಬೇಗ ಮಗು ಫೋಟೋ ಹಾಕ್ಬಿಟ್ಟಿದ್ಯಾ ದೃಷ್ಟಿ ಆಗಿಬಿಡುತ್ತೆ ಅಂತ. ನನ್ನ ದೃಷ್ಟಿ ಅದನ್ನೆಲ್ಲ ನಂಬ್ತೀನಿ, ಇಲ್ಲ ಅಂತಲ್ಲ. ಬಟ್ ಏನಂದರೆ ಇದು ವೀಡಿಯೋಸ್ ನಾನು ಮಾಡ್ತಾ ಇರೋದೇ ಎಲ್ಲ ನನ್ನ ಮೆಮೊರೀಸ್ಗೋಸ್ಕರ ಅಂತೆ. ಮತ್ತು ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಏನಕ್ಕಪ್ಪ ಅಂತ ಹೇಳಿದ್ರೆ ನಾನು ಎಂಥ ಬೇಜಾರಲ್ಲಿರಲಿ, ನಾನು ಎಷ್ಟೇ ಖುಷಿಯಾಗಿರಲಿ, ಈ ಒಂದು ಯೂಟ್ಯೂಬಿಂದ ನಾನು ವ್ಲಾಗ್ಸ್ ನೋಡಿದಾಗ ನನ್ನಲ್ಲಿರುವಂಥ ಬೇಜಾರು ಹೋಗಿ ಖುಷಿ ಬರಬೇಕು, ಖುಷಿ ಇರೋದು ಇನ್ನೂ ಡಬಲ್ ಆಗಬೇಕು. ಸೊ ಈ ರೀಸನಿಂದ ನಾನು ವೀಡಿಯೋಸ್ನ ಮಾಡ್ತಾ ಇರೋದು. ಸೊ ಇವಾಗ ಅಕಸ್ಮಾತ್ ಏನಾದ್ರು ಮಗು ಮುಖ ಫುಲ್ಲು ಬ್ಲರ್ ಆಗೋ ಥರ ಮಾಡಿಬಿಟ್ರೆ ಫ್ಯೂಚರಲ್ಲಿ ಮಗು ಮುಖ ನೋಡಬೇಕು ಅಂತಂದಾಗ ಮಗು ಮುಖದ ಹತ್ರಕ್ಕೆ ಒಂದು ಬ್ಲರ್ ಬಂದುಬಿಟ್ಟಿರುತ್ತೆ. ಸೊ ಅಕಸ್ಮಾತ್ ಈ ವಿಡಿಯೋ ಡಿಲೀಟ್ ಆದರೂ ಯೂಟ್ಯೂಬಲ್ಲಂತೂ ಇದ್ದೇ ಇರುತ್ತೆ. ಸೊ ಮುಂದೆ ದೊಡ್ಡವನಾದ್ಮೇಲೆ ನನ್ನ ಮಗನೇ ನಾನು ಹೆಂಗಿದ್ದೆ ಅಮ್ಮ ನಾನು ಅಂತ ಕೇಳಿದಾಗ ತೋರಿಸೋದಕ್ಕೂ ಕೂಡ ಆಗುತ್ತೆ ಅಲ್ವಾ. ಮತ್ತು ಇನ್ನೊಂದೇನಪ್ಪ ಹೇಳಿದ್ರೆ ಗೊಂಬೆದು ಬಂದು ಒಂದಷ್ಟು ಫೋಟೋಸ್ ಇದೆ ಅಷ್ಟೇ, ವೀಡಿಯೋಸ್ ಎಲ್ಲ ಇಲ್ಲ. ಅದರಲ್ಲೂ ಮೊದಲನೇ ಮಗು ಗೊಂಬೆ ಹುಟ್ಟಿದ್ಲಲ್ಲ ನಮ್ಮ ಫ್ಯಾಮಿಲಿಗೆ, ಫಸ್ಟ್ ಮಗು ಆಗಿದ್ದು ಇವಳೆ ಗೊಂಬೆ. ಸೊ ಆವಾಗೆಲ್ಲ ಎಷ್ಟು ಖುಷಿಪಟ್ಟಿದ್ರು ಗೊತ್ತಾ, ಇದಕ್ಕಿಂತ ಇನ್ನೂ ಡಬಲ್ ಖುಷಿಯಾಗಿದ್ದರು ಮನೆಯವರೆಲ್ಲರೂ ಕೂಡ. ಸೊ ಅದರದ್ದೆಲ್ಲ ಹೇಗಿತ್ತು ಅನ್ನೋದು ಗೊತ್ತಾಗಲ್ಲ. ಇವಾಗ ನೋಡಿ ಇದೆಲ್ಲ ಇವ್ರು ಏನೇನೆಲ್ಲ ಎಂಜಾಯ್ ಮಾಡಿದ್ದಾರೆ, ಎಷ್ಟೆಲ್ಲ ಖುಷಿಯಾಗಿದ್ದಾರೆ, ಅದನ್ನೆಲ್ಲ ಈ ವಿಡಿಯೋಸ್ ಮಾಡಿರೋದ್ರಿಂದ ನನಗೂ ಗೊತ್ತಾಯಿತು. ಇಲ್ಲಾಂದರೆ ನನಗೆ ಹೆಂಗೆ ಗೊತ್ತಾಗ್ತಿತ್ತು. ಸೊ ಫ್ಯೂಚರಲ್ಲಿ ನಾನು ಇದನ್ನೆಲ್ಲ ನೋಡಿದಾಗ ಖುಷಿ ಇನ್ನೂ ಡಬಲ್ ಆಗಬೇಕು. ಸೊ ಅದರಿಂದ ಅಷ್ಟೇ ನಾನು ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಗೊಂಬೆದಿಲ್ವಲ್ಲ ಅಟ್ಲೀಸ್ಟ್ ಇವಂದಾದರೂ ಇರಲಿ ಅಂತ. ಮತ್ತು ಇನ್ನೊಂದೇನೆಂದರೆ ಇಬ್ಬರೂ ಕೂಡ ಸೇಮ್ ತದ್ರೂಪ್ ಒಂದೇ ಥರ ಇದ್ದಾರೆ. ಅಂದರೆ ಗೊಂಬೆ ಇನ್ನೂ ಡುಮ್ಗೆ ತುಂಬ ಚೆನ್ನಾಗಿದ್ಲು. ಗೊಂಬೆ ಹುಟ್ಟಿದಾಗ ಆಲ್ಮೋಸ್ಟು 3.5 kg ಇದ್ಲು. ಸೊ ನೋಡಿ ಇದೆಲ್ಲ ಇವಾಗ ಮರ್ತೇ ಹೋಗಿದೆ. ಏನಾದ್ರು ಇದಾಯಿತು ಅಂದರೆ ಬುಕ್ಕು ತೆಗೆದೇ ಓಪನ್ ಮಾಡಬೇಕು ಎಷ್ಟು kg ಇದ್ಲು ಇದೆಲ್ಲನೂ. ಬಟ್ ಆದರೆ ಇದೇ ವೀಡಿಯೋಸ್ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಅದರಿಂದ ಮಗು ಮುಖ ಹಾಗೆ ಹಾಕಿದ್ದೀನಿ. ನಾನು ನೋಡಿದಾಗೂ
ಖುಷಿ ಆಗಬೇಕು ಅಂತ. ಯಾರ್ಯಾರು ವೀಡಿಯೋಸ್ ನೋಡಿದಿರೋ ದೃಷ್ಟಿ ಹಾಕೋದಕ್ಕಿಂತ ದೃಷ್ಟಿ ತೆಗೀರಿ, ಯಾರ ಕಣ್ಣು ಬೀಳದೆ ಹೋಗ್ಲಪ್ಪ ಅಂತ ದೃಷ್ಟಿ ತೆಗೀರಿ, ಒಂಥರ ಖುಷಿ ಆಗುತ್ತೆ ನನಗೂ ಕೂಡನು. ಓಕೆನಾ. ಒಂಥರ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ವೀಡಿಯೋಸಲ್ಲಿ. ಸೊ ಅದಾದಮೇಲೆ ಡಾಕ್ಟರು ನಾಳೆನೇ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಸೊ ನಾರ್ಮಲ್ ಡೆಲಿವರಿ ಎಲ್ಲ, ಸೊ 1 ಡೇಗೆ ಡಿಸ್ಚಾರ್ಜ್ ಆಗೋಯ್ತು ಅಷ್ಟೇನೆ. ಸೊ ಡಿಸ್ಚಾರ್ಜ್ ಡೀಟೇಲ್ಸು ಮತ್ತು ಎಷ್ಟಾಯಿತು, ಹಾಸ್ಪಿಟಲ್ ಚಾರ್ಜಸ್ ಬಗ್ಗೆ ಅದರದ್ದೆಲ್ಲ ವೀಡಿಯೋಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಯಾಕೆಂದರೆ ಇದೇ ಲೆಂತಿ ಆಗೋಯಿತು. ಸೊ ಅದರಿಂದ ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ, ಯಾರು ದೃಷ್ಟಿ ಹಾಕ್ಬೇಡಿ, ನಮ್ಮ ಮಗುಗೆ ಎಲ್ಲರೂ ಕೂಡ ದೃಷ್ಟಿ ತೆಗೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.